ಇದು ನಮ್ಮ ಮನೆದು ತುಂಬ ಹಳೆ ಲೈನು. ಕತಂಗಲ್ ಗಂಡು, ಜಾಕಲ್ ಹೆಣ್ಣು. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಮಾತ್ರ ಸೇಲ್ಗಿರೋದು, ದೊಡ್ಡ ಹಕ್ಕಿಗಳು ಸೇಲ್ಗಿಲ್ಲ. ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ತುಂಬಾ ಹಳೆ ಲೈನ್ ಹಕ್ಕಿಗಳು. ಜಾಕ್ ಹೆಣ್ಣು ಬಂದ್ಬಿಟ್ಟು ಗಿಡ್ಡಿ ಹೆಣ್ಣು, ಕತಂಗ್ ಗಂಡು ಬಂದ್ಬಿಟ್ಟು ಟಾಪ್ ಅಂದರೆ ಟಾಪ್ ಕ್ಲಾಸ್ ಗಂಡು. ಈ ಜೊತೆಗೆ ಏನು ಪಟ್ಟ ಮಾಡಿಸಿದ್ದೀವಿ, ಪಟ್ಟ ಮಾತ್ರ ಸೇಲ್ಗಿರೋದು. ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ನಿಂತ್ಕೊಳ್ಳೋ ಶೇಪು ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸೇಮ್ ಅದು ಅಪ್ಪ ಥರನೇ ಬಂದಿದೆ, ನೋಡ್ಬೋದು. ಇಲ್ಲಿ ಬಿಡ್ಕೊಳ್ಳೋರಿಗೆ ಈ ವರ್ಷ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಟಾಪ್ ಕ್ಲಾಸ್ ಪಟ್ಟ ಆಗುತ್ತೆ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಪಟ್ಟ ಮಾತ್ರ ಸೇಲ್ಗಿರೋದು, ದೊಡ್ಡ ಹಕ್ಕಿಗಳು ಸೇಲ್ಗಿಲ್ಲ. ಜಾಕಲ್ ಹೆಣ್ಣು, ಕತಂಗಲ್ ಗಂಡಿಗೆ, ಕತಂಗಲ್ಲಿ ಪಟ್ಟ ಬಂದಿದೆ. ಒಂದು 10 ದಿನದಲ್ಲೆಲ್ಲ ನೀವು ಈ ಪಟ್ಟನ ಬಿಡ್ಕೊಬೋದು. ಟೂರ್ನಮೆಂಟ್ಗೆ ಆರಾಮಾಗಿ ನೀವು ಈ ಪಟ್ಟನ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಜಾಕಲ್ ಹೆಣ್ಣು ತೋರಿಸ್ತೆ, ಭಾಳ ಚೆನ್ನಾಗಿ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಕ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಸೂಪರ್ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ತುಂಬ ಹಳೆ ಲೈನ್ ಅಕ್ಕಿ ಇದು. ತಿರಿಗಳು ಹೊಡೆದಿಲ್ಲ, ಯಾಕಂದರೆ ಬ್ರೀಡಿಂಗ್ ಪರ್ಪಸಲ್ಲಿ ಇಟ್ಟಿರೋದು ಇದು. ಲೆಂತ್ ವೈಸ್ ನೋಡ್ಬೋದು, ತುಂಬ ಗಿಡ್ಡಿ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹಡ್ಕೊಂಡಿರುತ್ತೆ. ಅದಾದಮೇಲೆ ಕ್ರ್ಯಾಕ್ಸ್ ಒಡಕ್ಲು ತುಂಬ ಜಾಸ್ತಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅಗ್ಲ ಪುತ್ಲಿ, ಈ ಹೆಣ್ಣಿಗೆ ಬಂದ್ಬಿಟ್ಟು ಅಗ್ಲ ಪುತ್ಲಿ. ತುಂಬ ಮನೆ ಉಚ್ಕೊಂಡಾಡೋ ಲೈನಲ್ಲಿ ಹೆಣ್ಣಿದು. ಫ್ರೆಂಡ್ಸ್, ಇದು ನಮ್ಮ ಮನೆಯದು ತುಂಬ ಹಳೆ ಲೈನು, ಕತಂಗಿದು. ಇದಕ್ಕೂ ಅಷ್ಟೇ ತಿರಿಗಳು ಹೊಡೆದಿಲ್ಲ, ವೈಬ್ರೇಷನ್ ಇದರಲ್ಲೂ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪ್ ಇವೆಲ್ಲ ನೋಡ್ಕೊಳ್ಳಿ. ಹೆಣ್ಣಕ್ಕಿಂತ ಗಂಡು ಸ್ವಲ್ಪ ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಗಂಡು ಹೆಣ್ಣು ಎರಡಕ್ಕೂ ಹೆವಿ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ಅಂತೂ ಟಾಪ್ ಕ್ಲಾಸಾಗಿ ಬಂದಿದೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಅಕ್ಕಿ ಕೊಡಲೇಬೇಕು ಅಂದ್ಬಿಟ್ಟು ಇಂಥ ಒಳ್ಳೆ ಜೊತೆಗಳ್ದು ಪಟ್ಟಗಳು ಮಾಡಿಸ್ಕೊಡ್ತಾರೆ. ಅದು ಫ್ರೆಂಡ್ಸ್, ಇವಾಗ ಏನು ಕತಂಗಲ್ ಜೊತೆ ತೋರಿಸಿದೆ, ಅದಕ್ಕೆ ಬಂದಿರೋ ಪಟ್ಟ ಕಂಡೀಷನ್ನು, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ. ಸೂಪರ್ ಆಗಿದೆ. ಫುಲ್ಲು ರೆಕ್ಕೆ ಇದೆ. 10 ದಿನದಲ್ಲೆಲ್ಲ ನೀವು ಈ ಪಟ್ಟನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಮತ್ತು ಬೇಗ ಟೈಮಿಂಗ್ ಬರೋ ಲೈನ್ ಇದು. ಟೂರ್ನಮೆಂಟಿಗೆ ಬಿಡ್ಕೊಳ್ಳೋರಿಗೆ ಒಂದು ಟಾಪ್ ಕ್ಲಾಸು ಪಟ್ಟ ಆಗುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಅಷ್ಟೇ ಸಖತ್ತಾಗಿ ಬಂದಿದೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಹರಿಸಿರೋ ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಕಡೆಯಿಂದ ಇದೇ ಲೈನಲ್ಲಿ ಜೊತೆ ಮಾಡ್ಕೊಳ್ಳೋಕ್ಕೆ, ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟ್ ಹಾಕ್ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಬಿಟ್ಕೊಳ್ಳೋರಿಗೆ ವರ್ಷ ಒಂದು ಟಾಪ್ ಕ್ಲಾಸ್ ಪಟ್ಟ ಆಗುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಕತಂಗ್ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲು, ಚಡಿ ಬಲ ಬರುತ್ತೆ. ಚುಕ್ತಿರಿ ಉದ್ದಾತಿರಿ, ತಿರಿ ಎಲ್ಲ ಫುಲ್ ಇದೆ. ಸೇಮ್ ಅದು ಅಪ್ಪ ಹೇಗಿದೆ ಆ ಬಣ್ಣದಲ್ಲಿ ಬಂದಿದೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಲೆಂತ್ ವೈಸ್ ನೋಡ್ಬೋದು, ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಈ ಕಣ್ಣಲ್ಲಿ ಕ್ವಾಲಿಟೀಸು ನೆಕ್ಸ್ಟು ಚೇಂಜ್ ಆಗ್ತಿರಂಗೆ ಅದು ಅಪ್ಪದ ಕ್ವಾಲಿಟೀಸು ಸೇಮ್ ಹಿಂಗೆ ಇದೆ. ಪಟ್ಟ ಅಲ್ಲಿ ಈ ಪಟ್ಟಾಗೂ ನೋಡ್ಬೋದು, ಸೇಮ್ ಹಂಗೆ ಇದೆ. ನೆಕ್ಸ್ಟು ವಯಸ್ಸಾಗ್ತಿರಂಗೆ ಅದು ಅಪ್ಪ ಥರ ಕಣ್ಣು ಚೇಂಜ್ ಆಗತ್ತಿದ್ವಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸೇಮ್ ಅದು ಅಪ್ಪ ಥರನೇ ಕಣ್ಣಲ್ಲಿ ಕ್ವಾಲಿಟೀಸು ಬಂದಿದೆ. ಅದು ಅಪ್ಪಗೂ ಪಟ್ಟ ಅಲ್ಲಿ ಆಲ್ಮೋಸ್ಟು ಇದೇ ಟೈಪಲ್ಲಿ ಇದ್ದಿದ್ದು ಕಣ್ಣಲ್ಲಿ ಕ್ವಾಲಿಟೀಸು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಅದಾದಮೇಲೆ 1-2-3 ಮಚ್ಚೆ ನೋಡ್ಬೋದು. ಕಣ್ಣಲ್ಲಿ ಅಗ್ಲ ಮಚ್ಚೆ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಔಟ್ರಿಂಗಿಗೂ ಲೈಟಾಗಿ ಏನು ಅನಾರಿ ಇದೆ, ಅದು ಮಧ್ಯಕ್ಕೂ ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಸಿಕ್ಕಾಪಟ್ಟೆ ಇರುತ್ತೆ. ಅನಾರಿಗೂ ಮತ್ತು ಕಾರ್ಬನ್ ಶೇಡ್ ಮಧ್ಯದಲ್ಲಿ ನೋಡ್ಬೋದು ಒಂದು ಗ್ರೇ ಕಲರ್ ಶೇಡು, ಅಗ್ಲ ಶೇಡ್ ಇರುತ್ತೆ. ಇವಾಗ ಏನದು ಅಪ್ಪ ಕಣ್ಣು ನೋಡಿದ್ದೀರಾ ಹಂಗೆ ಇದು ನೆಕ್ಸ್ಟ್ ಟರ್ನ್ ಆಗುತ್ತೆ. ಪಟ್ಟ ಮಾತ್ರ ತುಂಬ ಕ್ವಾಲಿಟಿ ಪ್ಲಸ್ ಕ್ಲಾಸ್ ಆಗಿ ಬಂದಿದೆ. ಹೆವಿ ಐಷನ್ಗೆ ನೆಕ್ಸ್ಟ್ ವಯಸ್ಸಾಗ್ತಾರಂಗೆ ಇದು ಟರ್ನ್ ಆಗಿಬಿಡುತ್ತೆ. ರಿಂಗ್ ನಂಬರ್ 1918.